ಸರ್ಕಾರ ಹೇಳ್ತಾ ಅದನ್ನು ಸಾಕ್ಷೀಭೂತವಾಗಿ ಜನಗಳ ಮುಂದೆನೂ ತರದೇನೆ ಪ್ರತಿಷ್ಠಿತವಾಗಿ ತಮಗೇನೋ ನಾನು ಮಾಡಲೇಬೇಕು, ರೈತರ ಮಾತಿಗೆ ಬೆಲೆ ಇಲ್ಲ, ಸಂವಿಧಾನ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಂವಿಧಾನಬದ್ಧವಂತ ಆಡಳಿತ ನಡೀತಾ ಇಲ್ಲ, ರೈತರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಈ ಕೂಡಲೇ ಸರ್ಕಾರ ರೈತರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಭೂಸ್ವಾಧೀನ ಕಾಯ್ದೆಯನ್ನು ಕೈ ಬಿಡಬೇಕು. ರಾಜ್ಯ ಸರ್ಕಾರ ಭೂಸ್ವಾಧೀನನ ಕೈ ಬಿಟ್ಟಿದೆ, ಆದರೆ ಸರ್ಕಾರ ಬೇಕು ಅಂತಲೇ ರೈತರನ್ನ ಒಕ್ಕಲೆಬ್ಬಿಸಬೇಕು ಅಂತಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡದೇನೆ ರೈತರಿಗೆ ತುಂಬ ಶೋಚನೀಯವಾದಂಥ ಪರಿಸ್ಥಿತಿಗೆ ತತ್ತವ್ರೆ. ಬಂದಿಲ್ಲ. ಹಿಂದೊಮ್ಮೆ ಗುಂಡೂರಾವ್ ಸರ್ಕಾರಕ್ಕೆ ನಮ್ಮ ಮತ ಇಲ್ಲ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಉಳಿಸಿದರೆ, ಇದೇ ರೀತಿಯಾಗಿ ನಮ್ಮ ಸರ್ಕಾರ ರೈತರ ಮನಸ್ಥಿತಿಗಳಿಗೆ ಬೆಲೆ ಕೊಡದೆ ಮುಂದುವರೆದರೆ ಮುಂದೊಂದು ದಿನ ರೈತರನ್ನ ಎದುರಾಕೊಂಡಂಥ ಈ ಸರ್ಕಾರನ ಉರುಳುತ್ತದೆ. ಅದಲ್ಲದೆ ಈಗ ಮೊನ್ನೆ ಏನು ಬಿಡದಿಲಿ ಕೊರಕೆಯಲ್ಲಿ ರೈತ ಮಹಿಳೆಯರು ಅಧಿಕಾರಿಗಳ ಮೇಲೆ ಹೊಡೆದ್ರು ಅಂತ ಹೇಳಿದರೆ ಆ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡುತ್ತೇನೆ ನಮ್ಮ ಸರ್ಕಾರದವರೇ ಆಗಿದ್ದಾರೆ. ರೈತರಿಗೆ ಯಾವುದೇ ಮಾಹಿತಿನ ಕೊಡದೇನೆ ಏಕಾಏಕಿ ಹೋಗಿ ಸರ್ವೆ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗಾದರೆ ಯಾವುದೇ ಒಬ್ಬ ಅಧಿಕಾರಿ ಮನೆಗೋ ಒಬ್ಬ ಶಾಸಕರ ಮನೆಗೋ ನಾವು ರೈತರು ಏಕಾಏಕಿ ನುಗ್ಲಿಕ್ಕೆ ಅವಕಾಶ ಕೊಟ್ಬಿಡ್ತಾರಾ? ವಿಧಾನಸೌಧಕ್ಕೆ ನುಗ್ಲಿಕ್ಕೆ ಅವಕಾಶ ಕೊಟ್ಬಿಡ್ತಾರಾ? ಏಕಾಏಕಿ ಹೋಗಿ ಸರ್ವೆ ಮಾಡಿಸಿದ್ದಾರೆ. ಆವಾಗ ರೈತರು ತಾಳ್ಮೆ ಕಳ್ಕೊಂಡು ಕೆಲವೊಂದು ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದಾವೆ, ಅದನ್ನು ನಾವು ಸರಿ ಅಂತ ಹೇಳ್ತಾ ಇಲ್ಲ. ಆದರೆ ರೈತರ ಮೇಲೆ FIR ಮಾಡಿ ಮತ್ತೆ ನೀವು ರೈತರನ್ನ ಎದುರಿಸ್ಲಿಕ್ಕೋ ರೈತರನ್ನ ಪ್ರಚೋದಿಸ್ಲಿಕ್ಕೋ ಮಾಡ್ತಾ ಇರುವಂಥ ಪ್ರಕ್ರಿಯೆಯನ್ನು ದಯವಿಟ್ಟು ಕೈ ಬಿಡಬೇಕು. FIRನ ಕೈ ಹಿಂದಕ್ಕೆ ತಗೋಬೇಕು. ಭೂಸ್ವಾಧೀನ ಕ್ರಿಯೆಯನ್ನು ಕೈ ಬಿಡಬೇಕು. ಕೊಡೋರು ಕೊಡಲಿ, ಆದರೆ ಕೊಡದೇ ಇರೋರನ್ನ ಬಲವಂತವಾಗಿ ಕಿತ್ಕೊಳ್ಳೋದು ದಯವಿಟ್ಟು ಬೇಡ. ಅದೇ ರೀತಿ ಆನೇಕಲ್ಲಲ್ಲೂ ಕೂಡ ನಾವು ಆನೇಕಲ್ ರೈತರ ಪರವಾಗೂ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವುದೇ ರೈತನಿಗೆ ಸಮಸ್ಯೆ ಆದ್ರೂ ರಾಜ್ಯ ರೈತ ಸಂಘ ಪ್ರತಿಕ್ರಿಯಿಸ್ತದೆ. ರಾಜ್ಯ ರೈತ ಸಂಘ ರೈತ ಪರವಾಗಿರ್ತದೆ. ಇವತ್ತು ನಾವು ಏನು ಸಾಂಕೇತಿಕವಾಗಿ ಮಾಡಿದ್ದೀವೋ ಮುಂದೊಂದು ದಿನ ಹಳ್ಳಿಗೂ ನಮ್ಮ ನಾಯಕರೆಲ್ಲರೂ ಸೇರಿ ಹಳ್ಳಿಗೂ ಹೋಗಿ ಪ್ರಚಾರ ಮಾಡಿ ರೈತರುಗಳನ್ನೆಲ್ಲ ಒಗ್ಗೂಡಿಸಿ ಈ ಸರ್ಕಾರ ಏನಾದರೂ ರೈತರಿಗೆ ಪ್ರತಿಸ್ಪಂದಿಸದೆ ಹೋದರೆ ನಾವು ಮುಂದೆ ದೊಡ್ಡ ಹೋರಾಟನೇ ಮಾಡ್ತೀವಿ. ಮುಂದೊಮ್ಮೆ 1982ರಲ್ಲಿ ಕನಕಪುರ ತಾಲೂಕಿನಿಂದನೇ ಜೈಲು ಬರೋ ಚಳುವಳಿ ಆಗಿತ್ತು. ಅದನ್ನು ಮತ್ತೆ ನಾವು ಜೈಲು ಬರೋ ಚಳುವಳಿನೇ ಮಾಡ್ತೀವಿ. ಈಗ ಸಾಂಕೇತಿಕವಾಗಿ ನಾವು ಮಾಡಿದ್ದೀವಿ. ಮುಂದೊಂದು ದಿನ ಈ ಕಾಡ್ಗಿಚ್ಚಾಗಿ ರೈತ ಚಳುವಳಿ ಹಬ್ಬಾರ್ದು ಅಂದರೆ ರೈತರ ಮನೋಸ್ಥಿತಿಗಳಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ಈ ಚಳುವಳಿನ ಹಮ್ಮಿಕೊಂಡಿದ್ದೀವಿ. ಈ ಚಳುವಳಿಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ವಸ್ಪಡಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ವಿರೋಧಿಸಿ ರಾಜ್ಯಾದ್ಯಂತ ರೈತ ಸಂಘ ಹೋರಾಟ ಮಾಡಿದರು. ರೈತರು ಬೀದಿಗಿಳಿದ್ರು ಒಂದು ಕಿಂಚಿತ್ತಾದರೂ ಮನಸ್ಸಿಕೊಡದೆ ಸರ್ಕಾರ ಆ ಸ್ಥಳಕ್ಕೆ ಬಂದು ಅದನ್ನು ಪರಿಹಾರ ಮಾಡಿ ಸಮಸ್ಯೆನ ತೀರ್ಮಾನ ಮಾಡದೆ ಇವತ್ತು ಗೌಪ್ಯವಾಗಿಯೇ ಅವ್ರು ಇಷ್ಟ ಬಂದಂಗೆ ಏಕಪಕ್ಷೀಯವಾಗಿ ಆಡಳಿತ ನಡೆಸ್ತಾ ಇರೋದ್ರಿಂದ ಅದನ್ನು ವಿರೋಧಿಸಿ ಮತ್ತು ಏನು ಬಿಡದಿನಲ್ಲಿ FIR ದಾಖಲು ಮಾಡಿದ್ದಾರೆ ರೈತರ ಮೇಲೆ, ಅದನ್ನು ಬೇಗ ಕೈ ಬಿಡಬೇಕು. ಏನಾದರೂ ಇದನ್ನು ಭೂಸ್ವಾಧೀನ ಕೈ ಬಿಡಲಿಲ್ಲ ಸರ್ಕಾರ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಶಾಸಕರ ಮನೆ ಮುತ್ತಿಗೆ ಹಾಕಿ ಅದರ ಜೊತೆಗೆ ಏಕಕಾಲದಲ್ಲಿ ರಸ್ತೆ ಚಳುವಳಿಗಳನ್ನ ಹಮ್ಮಿಕೊಂಡು ರಾಷ್ಟ್ರೀಯ ರಸ್ತೆಗಳು ಮತ್ತು ಎಲ್ಲ ರಸ್ತೆಗಳನ್ನು ಏಕಕಾಲದಲ್ಲಿ ಮುತ್ತಿಗೆ ಮತ್ತು ರಸ್ತೆ ತಡೆ ಎರಡನ್ನ ಮಾಡಬೇಕಾಗಿ